ಓಂ ನಮೋ ಭಗವತೆ ವಾಸುದೇವಾಯ. ಎಲ್ರಿಗೂ ನಮಸ್ತೆ. ಇವತ್ತು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಏನಪ್ಪ ಅಂದರೆ ವಾಹನ ಖರೀದಿ, ವೆಹಿಕಲ್ ಪರ್ಚೇಸ್. ಎಷ್ಟೊಂದು ಜನ ನಮ್ಮ ಜಾತಕದಲ್ಲಿ ವೆಹಿಕಲ್ ಪರ್ಚೇಸ್ ಮಾಡ್ಬೋದಾ, ವೆಹಿಕಲ್ದು ಏನಾದ್ರು ಬಿಸ್ನೆಸ್ ಮಾಡ್ಕೊಳ್ಬೋದಾ, ಮತ್ತು ಯಾವ ಲಗ್ನದಲ್ಲಿ ತೊಗೊಂಡ್ರೆ ಒಳ್ಳೇದಾಗುತ್ತೆ, ಯಾವ ದಿನ ತೊಗೊಂಡ್ರೆ ಒಳ್ಳೇದಾಗುತ್ತೆ ಅಂತ ಕೇಳ್ತಾನೆ ಇರ್ತಾರೆ. ಮತ್ತು ಇದರಲ್ಲಿ ಎಷ್ಟೊಂದು ಜನ ಏನು ಮಾಡ್ಕೊಂಡಿದ್ದಾರೆ, ನ್ಯೂಮರಾಲಜಿ ಪ್ರಕಾರ ಯಾವ ನಂಬರ್ ಕೌಂಟ್ ಮಾಡಬೇಕು ಅನ್ನೋದು ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ನಮ್ಮ ವಾಹನ ಇದೆ, ಯಾವ ನಂಬರ್ ಕೌಂಟ್ ಮಾಡಬೇಕು. ಎಷ್ಟೊಂದು ಜನ ಲಕ್ಕಿ ನಂಬರ್ಸ್ ಅಂತ ಇಟ್ಕೊಂಡಿರ್ತಾರೆ. ಆ ಲಕ್ಕಿ ನಂಬರ್ಸು ಲಾಸ್ಟ್ 4 ಡಿಜಿಟ್ ಮಾತ್ರ ತಗೊಂಡಿರ್ತಾರೆ. ಅಲ್ಲಿ ಬಾಸ್ ಅಂತ ಏನೋ ಮಾಡ್ಕೊಳ್ಳುವಂಥದ್ದು, ಅಥವಾ 7777 ಇದು ಲಕ್ಕಿ ನಂಬರು ಅಂತ ಎಷ್ಟೊಂದು ಜನ ತಿಳ್ಕೊಂಡಿರ್ತಾರೆ. ಸೊ ನಾನಿವತ್ತು ನ್ಯೂಮರಾಲಜಿ ಪ್ರಕಾರ ಕೂಡ ನಿಮ್ಮ ವೆಹಿಕಲ್ ನಂಬರು ಯಾವ ರೀತಿ ನೋಡಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ವೆಹಿಕಲ್ ಅಂತ ಬಂದಾಗ ನಮ್ಮ ಜಾತಕದಲ್ಲಿ ವೆಹಿಕಲ್ ತಗೊಳ್ಳೋ ಯೋಗ ಇದೆಯಾ ಅಂತ ಮೊದಲನೇ ಕೇಳ್ತಾರೆ. ನೋಡಿ, ನಮ್ಮ ಜಾತಕದಲ್ಲಿ ನಮ್ಮ ಲಗ್ನದಿಂದ 4ನೇ ಮನೆ, ನಮ್ಮ ದಶಾಭುಕ್ತಿ ಅಂತರ್ಭುಕ್ತಿಲಿ ಏನಾದರೂ 4ನೇ ಮನೆ ಬಂದರೆ, ಲಗ್ನದಿಂದ 4ನೇ ಮನೆ ನಾವು ವೆಹಿಕಲ್ನ ಪರ್ಚೇಸ್ ಮಾಡುವಂಥದ್ದು. ಅಲ್ಲಿ ಏನಾದರೂ 3ನೇ ಮನೆ ಬಂದರೂ ಕೂಡ ಸ್ವಲ್ಪ ಇರೋ ವೆಹಿಕಲ್ನ ಸೇಲ್ ಮಾಡ್ತಾ ಇರ್ತೀವಿ. 4ನೇ ಮನೆ ಬಂದ್ರೇ ನಮಗೆ ಜಾತಕದಲ್ಲಿ ಪ್ರಬಲವಾಗಿರುತ್ತೆ, ವೆಹಿಕಲ್ನ ತಗೊಳ್ತೀವಿ. ಮತ್ತು ಎಲ್ಲರೂ ಫಸ್ಟ್ ಕೇಳುವಂಥದ್ದೇ ಸಮಯ. ಸರ್, ನಾವು ಯಾವಾಗ ವೆಹಿಕಲ್ನ ತಗೊಳ್ಬೇಕು ಅಂತ. ನೋಡಿ, ಅಮಾವಾಸ್ಯೆ ಕಳೆದ ಮೇಲೆ 15 ಡೇಸು ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಪ್ರಬಲವಾಗಿರುತ್ತೆ. ಅಂದರೆ ನೀವು ಶುಕ್ಲ ಪಕ್ಷದಲ್ಲಿ ವೆಹಿಕಲ್ನ ಪರ್ಚೇಸ್ ಮಾಡಿದ್ರೆ ತುಂಬ ಶ್ರೇಯಸ್ಸು ಮತ್ತು ಅಭಿವೃದ್ಧಿ ಹೊಂದುತ್ತಾ ಹೋಗ್ತೀರಾ. ಅದು ನಿಮ್ಮ ಸ್ವಂತಕ್ಕಾದ್ರೂ ಇರ್ಬೋದು, ಅಥವಾ ಬಿಸ್ನೆಸ್ ಮಾಡೋಕ್ಕೆ ಇರ್ಬೋದು. ಯಾವುದೇ ಒಂದು ವೆಹಿಕಲ್ ನಾವು ಪರ್ಚೇಸ್ ಮಾಡಬೇಕಾದ್ರೆ ಅಮಾವಾಸ್ಯೆ ಕಳೆದ ಮೇಲೆ ತಗೋಬೇಕು ಶುಕ್ಲ ಪಕ್ಷದಲ್ಲಿ. ಯಾಕಂದರೆ ಅದು ವೃದ್ಧಿ ಚಂದ್ರ, ಹುಣ್ಣಿಮೆಯಾಗಿ ಬರುವಂಥದ್ದೇ ಕ್ಷೀಣಚಂದ್ರ ಆಗಿರುತ್ತೆ. ಸೊ ಅದಕ್ಕೆ ಹುಣ್ಣಿಮೆಯ ನಂತರ 15 ಡೇಸ್ ನೀವು ಅವಾಯ್ಡ್ ಮಾಡ್ಕೊಳ್ಳಿ. ಯಾವಾಗ ಅಮಾವಾಸ್ಯೆ ಕಳೆಯುತ್ತೆ ಮಾರನೆಗೆ ನೀವು ತೃತೀಯದಲ್ಲಿ ತಗೋಬೋದು, ದ್ವಿತೀಯದಲ್ಲಿ ತಗೋಬೋದು. ಪಂಚಮಿ ತಿಥಿ ಅಂತ ನಾವು ನೋಡ್ತೀವಿ. ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದರೆ ನಮ್ಮ ಹಿಂದೂ ಶಾಸ್ತ್ರದಲ್ಲಿ ವಾರ, ನಕ್ಷತ್ರ, ತಿಥಿ, ಕರ್ಣ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ತಿಥಿನೂ ಕೂಡ ಮ್ಯಾಚ್ ಆಗಬೇಕಾಗುತ್ತೆ. ತಿಥಿ ಅಂದರೆ ಏನೂ ಇಲ್ಲ, ಯಾವತ್ತು ನಮಗೆ ಅಮಾವಾಸ್ಯೆ ಮುಗಿಯುತ್ತೆ ಮಾರನೆಗೆ ಕಳ್ಕೊಂಡು ದ್ವಿತೀಯ ಬರುತ್ತೆ, ಅದನ್ನೇ ತಿಥಿ ಅಂತ ಕರಿತೀವಿ. ಉದಾಹರಣೆಗೆ 1ನೇ ತಾರೀಕು ಅಮಾವಾಸ್ಯೆ ಇದೆ, ಅವತ್ತು ಬಿಟ್ಕೊಳ್ಳೋಣ. 2 ಬಿಟ್ಟು 3ನೇ ತಾರೀಕು ತೃತೀಯ ಬರುತ್ತೆ ಅಂತ ಅನ್ಕೊಳ್ಳೋಣ. ಉದಾಹರಣೆಗೆ ತೃತೀಯದಲ್ಲಿ 3ನೇ ತಾರೀಕು ತಗೊಳ್ಳುವಂಥದ್ದು. ಇದು ಯಾವುದೇ ದಿನ ಬರ್ಬೋದು. ಎಕ್ಸಾಂಪಲ್ ಹೇಳಿದ್ದು, ಅಮಾವಾಸ್ಯೆ ಕಳೆದು ಮಾರನೇ ಬಿಟ್ಟು 2ನೇ ದಿವಸಕ್ಕೆ ತೊಗೊಂಡ್ರೆ ತುಂಬ ಶ್ರೇಯಸ್ಕರವಾಗಿರುತ್ತೆ. ಇದು ಪ್ರತಿಯೊಂದಕ್ಕೂ ನಾವು ಅಪ್ಲೈ ಮಾಡ್ತೀವಿ. ಯಾವುದೇ ಒಂದು ಶುಭ ಕಾರ್ಯಗಳಿಗೆ ನಮ್ಮ ಹಿಂದೂ ಧರ್ಮದ ಪ್ರಕಾರ ಈ ವಾರ, ನಕ್ಷತ್ರ, ತಿಥಿ, ಕರ್ಣಗಳನ್ನ ಯೂಸ್ ಮಾಡಿಕೊಂಡು ಅವನು ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅಲ್ಲಿ ಯಾವುದೇ ರೀತಿ ತೊಡಕು ಉಂಟಾಗಲ್ಲ. ಅವನೇನೇ ಕೆಲಸ ಮಾಡಿದ್ರು ಅದರಲ್ಲಿ ಶ್ರೇಯಸ್ಸು, ಅಭಿವೃದ್ಧಿ ಹೊಂದ್ತಾನೆ ಅಂತ ಆ ಒಂದು ವಿಚಾರವಾಗಿ ಈ ಸಮಯವನ್ನು ಫಾಲೋ ಮಾಡ್ತೀವಿ. ಶುಕ್ಲ ಪಕ್ಷದಲ್ಲಿ ತಗೊಳ್ಳಿ, ತುಂಬ ಶ್ರೇಯಸ್ಕರವಾಗಿರುತ್ತೆ ಅಂತ ಇದೊಂದು ವಿಚಾರ. ಆಮೇಲೆ ಇನ್ನೊಬ್ರು ಕೆಲವರು ಗೊತ್ತಿರೋರು ಅಂತವ್ರು, ಸರ್ ಯಾವ ಲಗ್ನದಲ್ಲಿ ತಗೊಳ್ಬೇಕು ಅಂತ ಕೇಳ್ತಾರೆ. ಈ ಲಗ್ನ ವಿಚಾರ ಬಂದಾಗ ಸ್ವಲ್ಪ ಜ್ಯೋತಿಷ್ಯ ಶಾಸ್ತ್ರ ತಿಳ್ಕೊಂಡಿರೋರು ಕೇಳೋದು, ಸಾಮಾನ್ಯವಾಗಿ ಯಾರು ಕೇಳಕ್ ಹೋಗಲ್ಲ ಲಗ್ನದ ವಿಚಾರ. ನೋಡಿ, ಯಾವುದೇ ಒಂದು ವಿಚಾರ ಆಗಲಿ, ಮೇಷರಾಶಿಗೆ ಚರ, ಸ್ಥಿರ, ದ್ವಿಸ್ವಭಾವ ಅಂತ 3 ಇರುತ್ತೆ. ಮೇಷಗೆ ಚರ, ಸ್ಥಿರ, ದ್ವಿಸ್ವಭಾವ. ಚರ, ಸ್ಥಿರ, ದ್ವಿಸ್ವಭಾವ ಏನಂದ್ರೆ, ಚರ ಲಗ್ನದಲ್ಲಿ ತಗೊಂಡ್ರೆ ಮೂವಬಲ್, ಮತ್ತೆ ವೃಷಭ ರಾಶಿ ಸ್ಥಿರ ಅಂದ್ರೆ ಇಮ್ಮೂವಬಲ್. ಇದು ಯಾವುದಕ್ಕೆ ಉಪಯೋಗಿಸ್ತೀವಿ ಅಂದ್ರೆ, ನೀವೇನಾದ್ರೂ ಒಂದು ಪ್ರಾಪರ್ಟಿ ತಗೊಳ್ತೀರಾ, ಯಾವ್ದಾದ್ರು ಒಂದು ಸೈಟ್ ತಗೊಳ್ತೀರಾ ಅಂದ್ರೆ ಸ್ಥಿರ ಲಗ್ನದಲ್ಲಿ ತಗೊಳ್ಳಿ ಅಂತ. ಅದು ಮೂವ್ಮೆಂಟ್ಸ್ ಇರಲ್ಲ. ಯಾವುದು ಮೂವ್ಮೆಂಟ್ ಆಗಬೇಕು. ನಾವು ಒಂದು ವೆಹಿಕಲ್ ತಗೊಂಡಿದೀವಿ, ಅದು ಚೆನ್ನಾಗಿ ಮೂವ್ಮೆಂಟ್ ಆಗಬೇಕು. ಎಷ್ಟೊಂದು ಜನ ವೆಹಿಕಲ್ ತಗೊಳ್ತಾರೆ, ಮೂನೇ ಆಗಲ್ಲ. ಸರ್ 1 ವರ್ಷ ಆಯ್ತು ಅದು ಅಲ್ಲೇ ಬಿದ್ದಿದೆ, ಅದು ಯೂಸೇ ಮಾಡ್ತಾ ಇಲ್ಲ, ಏನೋ ಒಂದು ಕೆಟ್ಟೋಗಿ ನಿಂತೋಗ್ತಾ ಇದೆ ಅಂತ ಅಂದ್ರೆ ಅದು ನೀವು ಸ್ಥಿರ ಲಗ್ನದಲ್ಲಿ ತಗೊಂಡಿರ್ತೀರಾ. ಅದು ಚರ ಲಗ್ನದಲ್ಲಿ ತಗೊಳ್ಬೇಕು. ಮೂವಬಲ್ ಲಗ್ನ ಅಂದ್ರೆ ಓಡಾಡ್ಬೇಕು, ಅದು ಒಂದು ಕಡೆಯಿಂದ ಇನ್ನೊಂದು ಕಡೆ ಓಡಾಡುವಂಥದ್ದೇ ವಾಹನ. ಸೊ ನೀವೇನಾದ್ರೂ ಮೇಷ ಲಗ್ನ ಚರ ಲಗ್ನದಲ್ಲಿ ತಗೊಂಡ್ರೆ ಅದು ತುಂಬಾ ಪಾಸಿಟಿವ್ನೆಸ್ ಇರುತ್ತೆ.
ಅವತ್ತಿನ ದಿವಸದಲ್ಲಿ ನಾವು ನೋಡ್ಬೇಕಾಗುತ್ತೆ. ಕೆಲವೊಂದ್ಸಲ ಟೈಮಿಂಗ್ಸ್ ಅಲ್ಲಿ ಬರಲ್ಲ. ನಾವು ಇದ್ರ ಜೊತೆಗೇನೋ ಇದು ಕೂಡ ನೋಡ್ತೀವಿ, ರಾವ್ ಕಾಲ ನೋಡ್ತೀವಿ, ಯಮಗಂಡ ಕಾಲ ನೋಡ್ತೀವಿ, ಗುಳಿಕನೂ ಕೂಡ ಎಷ್ಟೊಂದು ಜನ ತಗೊಳ್ಳಲ್ಲ. ಗುಳಿಕ ಕಾಲದಲ್ಲಿ ಏನಕ್ಕೆ ಗುಳಿಕ ಮತ್ತೆ ಇದನ್ನೆಲ್ಲ ನಾವು ಇದು ಮಾಡ್ತೀವಿ ಅಂದ್ರೆ, ನಮ್ಮಲ್ಲಿರುವಂತ ನೆಗೆಟಿವ್, ಅವತ್ತಿನ ದಿವಸ ನೆಗೆಟಿವ್ ರೇಸ್ ನಮ್ಮ ಮೇಲೆ ಬೀಳುತ್ತೆ. ನಮ್ಮ ಹಳೆ ಕಾಲದವ್ರು ಏನೇ ಮಾಡಿದ್ರು ಒಂದು ಸೈಂಟಿಫಿಕ್ ಆಗಿ ಮಾಡಿರ್ತಾರೆ. ಈ ಯಮಗಂಡ ಕಾಲ ಇರ್ಬೋದು, ರಾವು ಕಾಲ ಇರ್ಬೋದು, ಗುಳಿಕ ಕಾಲ, ಅಂದ್ರೆ ಅಲ್ಲಿರುವಂತ ರೇಸ್ ನಮ್ಗೆ ಎಫೆಕ್ಟ್ ಆಗ್ಬಾರ್ದು ಅಂತ ಅದನ್ನ ಸ್ಕಿಪ್ ಮಾಡಿರ್ತೀವಿ. ತಗೊಂಡ್ರೆ ಏನೂ ಆಗಲ್ವಾ? ಖಂಡಿತ ಏನೂ ಆಗಿರಲ್ಲ. ಬಟ್ ನಿಮ್ಮ ಬಾಡಿ ಮೇಲೆ ಸಮಸ್ಯೆ ಆಗ್ಬಾರ್ದು ಅನ್ನೋದಕ್ಕೇನೆ ಅದನ್ನ ಸ್ಕಿಪ್ ಮಾಡಿರ್ತೀವಿ. ಸೊ ಇಂಥ ಸಮಯದಲ್ಲಿ ಅವತ್ತಿನ ದಿವಸ ಲಗ್ನ ನೀವು ತಗೊಳ್ಳುವಂತ ಸಮಯದಲ್ಲಿ ಲಗ್ನ 2 ಅವರ್ಸ್ಗೆ ಚೇಂಜ್ ಆಗ್ತಾ ಹೋಗುತ್ತೆ. ಸ್ಥಿರ ಲಗ್ನ, ಚರ ಲಗ್ನ, ಮೇಷ ಲಗ್ನದಲ್ಲಿ ತಗೊಳ್ಬಹುದು. ಮತ್ತೆ ಸ್ಥಿರ ಲಗ್ನ ಇದನ್ನ ಸ್ಕಿಪ್ ಮಾಡ್ಕೋಬಹುದು. ದ್ವಿಸ್ವಭಾವ ಇದನ್ನು ಕೂಡ ಸ್ಕಿಪ್ ಮಾಡ್ಕೋಬಹುದು ಅಗೇನ್. ಮತ್ತೆ ಕರ್ಕಾಟಕ ಲಗ್ನಕ್ಕೆ ಚರ, ಸ್ಥಿರ, ದ್ವಿಸ್ವಭಾವ ಮತ್ತೆ ಕರ್ಕಾಟಕ ಲಗ್ನದಲ್ಲಿ ತಗೋಬಹುದು. ಮತ್ತೆ ತುಲಾ ಲಗ್ನ ಚರ, ಸ್ಥಿರ, ದ್ವಿಸ್ವಭಾವ. ಮತ್ತೆ ಮಕರ ಲಗ್ನ ಚರ, ಸ್ಥಿರ, ದ್ವಿಸ್ವಭಾವ. ಇದನ್ನ ಸ್ಕಿಪ್ ಮಾಡಿ ನೀವು ಮೇಷ ಲಗ್ನ, ಕರ್ಕಾಟಕ ಲಗ್ನ, ತುಲಾ ಲಗ್ನ ಮತ್ತೆ ಮಕರ ಲಗ್ನ ಈ 4 ಲಗ್ನದಲ್ಲಿ ತಗೊಂಡ್ರೆ ಶ್ರೇಯಸ್ಕರವಾಗುತ್ತೆ. ಅಂದ್ರೆ ಚರ, ಮೂವಬಲ್ ಪ್ರಾಪರ್ಟೀಸ್, ಅದು ಮೂವ್ಮೆಂಟ್ ಆಗಬೇಕು. ವೆಹಿಕಲ್ಸ್ ಅಂದ್ರೆ ಮೂವ್ಮೆಂಟ್ ಆಗಬೇಕು. ಈ ಮೇಷ ಲಗ್ನ, ಕರ್ಕಾಟಕ ಲಗ್ನ, ತುಲಾ ಲಗ್ನ ಮತ್ತೆ ಮಕರ ಲಗ್ನದಲ್ಲಿ ತಗೊಳ್ಬೇಕು. ನಾವು ಪ್ರಾಪರ್ಟೀಸ್ ಏನಾದ್ರು ತಗೋಬೇಕು ಅಂದ್ರೆ ಅದ್ರ ಪಕ್ಕದ್ದು ವೃಷಭ ಲಗ್ನ, ಸಿಂಹ ಲಗ್ನ, ವೃಶ್ಚಿಕ ಲಗ್ನ ಮತ್ತೆ ಕುಂಭ ಲಗ್ನ. ಎಷ್ಟೊಂದು ಜನ ಮದುವೆನೂ ಕೂಡ ಸ್ಥಿರ ಲಗ್ನದಲ್ಲೇ ಮಾಡ್ತಾರೆ, ಚರ ಲಗ್ನದಲ್ಲಿ ಮಾಡಲ್ಲ. ಸಾಮಾನ್ಯವಾಗಿ ಸ್ಥಿರ ಲಗ್ನದಲ್ಲೇ ಮಾಡಿದ್ರೆ ಅಂದ್ರೆ ಕಾನ್ಸ್ಟೆಂಟ್ ಆಗಿ ಇರುವಂತದ್ದು ಚರ ಮತ್ತೆ ಸ್ಥಿರಕ್ಕೆ. ಇದು ಸ್ವಲ್ಪ ಜ್ಯೋತಿಷ್ಯ ಶಾಸ್ತ್ರ ಗೊತ್ತಿರೋರು, ಸ್ವಲ್ಪ ಈ ಆಧ್ಯಾತ್ಮದ ಕಡೆ ತಿಳ್ಕೊಂಡಿರೋರು ಲಗ್ನ ಹೋಗಿ ಸ್ಪೆಸಿಫಿಕ್ ಆಗಿ ಇಂಥ ಟೈಮಿಂಗ್ಸ್ ಅಂತ ನೋಡಿ ತಿಳ್ಕೊಳ್ಳುವಂಥದ್ದು. ಇಲ್ವಾ ನನಗೆ ಬರೀ ಅವತ್ತಿನ ದಿವಸ ನಾನು ನೋಡಬೇಕು ಅಂದ್ರೆ ಶುಕ್ಲ ಪಕ್ಷದಲ್ಲಿ ವಾರ, ನಕ್ಷತ್ರ, ತಿಥಿ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವಾಗ ಆ ಸಮಯ ನೋಡಿಕೊಂಡು ನಾವು ಪರ್ಚೇಸ್ ಮಾಡಬೇಕಾಗುತ್ತೆ. ಜಾತಕದಲ್ಲಿ ಲಗ್ನ 4ನೇ ಮನೆ ಇದ್ರೆ ತಗೊಳ್ತೀವಿ ವೆಹಿಕಲ್ಲು. ಸಮಯದ ಬಗ್ಗೆ ತಿಳಿಸ್ಕೊಟ್ಟೆ, ಲಗ್ನದ ಬಗ್ಗೆ ತಿಳಿಸ್ಕೊಟ್ಟೆ. ಮತ್ತೆ 4ನೇದಾಗಿ ಪರಿಹಾರ. ನಾವು ಯಾವುದೇ ಒಂದು ವೆಹಿಕಲ್ಸ್ನ ತಗೊಳ್ತೀವಿ, ಸೊ ಅದ್ರ ಮೇಲೆ ನಾವು ಓಂ ಅಂತೆಲ್ಲ ಬರೆದಿರ್ತೀವಿ. ಓಂ ಬರೆಯೋದು, ಸ್ವಸ್ತಿಕ್ ಬರೆಯೋದು, ಮತ್ತೆ ಇನ್ನೊಂದು ಗಣಪತಿಯ ಯಂತ್ರ ಈ ರೀತಿ ಬರಿತೀವಿ. ಇದನ್ನ ಸ್ಟಿಕ್ಕರ್ಸ್ ಕೂಡ ನಾವು ಫೋಟೋ ಆಗಿ ಒಂದು ಸಣ್ಣ ಸ್ಟಿಕ್ಕರ್ ಕೂಡ ಮಾಡಿ ಅಂಟಿಸ್ಕೊಳ್ಳುವಂಥದ್ದು. ಮತ್ತೆ ಎಷ್ಟೊಂದು ಜನಕ್ಕೆ ಟ್ರಾವೆಲಿಂಗ್ ಟೈಮಲ್ಲಿ ಭಯ ಆಗುತ್ತೆ. ವೆಹಿಕಲ್ ಅಲ್ಲಿ ಹೋಗುವಂಥ ಲಾಂಗ್ ಡಿಸ್ಟೆನ್ಸ್ ಇರ್ಬೋದು ಅಥವಾ ಶಾರ್ಟ್ ಡಿಸ್ಟೆನ್ಸ್ ಇರ್ಬೋದು, ವೆಹಿಕಲ್ ಅಲ್ಲಿ ಹೋಗ್ಬೇಕಾದ್ರೆ ಅವ್ರಿಗೆ ಭಯ ಇರುತ್ತೆ. ಅಂಥವ್ರು ಗಣಪತಿ ಮಂತ್ರ ಹೇಳ್ಕೊಂಡು ವಾಹನ ಸ್ಟಾರ್ಟ್ ಮಾಡಿದ್ರೆ ಯಾವುದೇ ರೀತಿಯ ಅಪಘಾತ ಆಗಲ್ಲ, ಯಾವುದೇ ರೀತಿಯ ಕೂಡ ಸಮಸ್ಯೆ ಆಗ್ತಾ ಇರಲ್ಲ. ಏನಪ್ಪ ಮಂತ್ರ ಅಂದ್ರೆ ಓಂ ಗಂ ಗಣಪತಿಯ ನಮಃ ಅಂತ ಒಂದು, ಓಂ ವಕ್ರತುಂಡಾಯ ಹುಂ, ಇವೆರಡು ಮಂತ್ರ ಕೂಡ ಶ್ರೋತ್ರ ಅವರು ಗಾಡಿಯ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದನ್ನ ಪಠಣೆ ಕೂಡ ಮಾಡ್ಕೊಳ್ಬೋದು. ಇದ್ಯಾವುದು ಒಂದು ನಾವು ಸ್ಟಿಕ್ಕರ್ಸ್ ಅಂಟಿಸ್ಕೊಂಡಿಲ್ಲ ಅಂದ್ರೆ ನಿಮ್ಮ ಸ್ಟೇರಿಂಗಿಗೆನೆ ಈ ರೀತಿ ಬರೆದು ನೀವು ಗಾಡಿ ಕೂಡ ಸ್ಟಾರ್ಟ್ ಮಾಡ್ಬೋದು. ನಿಮ್ಮ ಸ್ಟೇರಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸ್ಟಿಕ್ಕರ್ ಇದ್ರೂ ಓಕೆ, ಅಥವಾ ನೀವು ಸುಮ್ಮನೆ ಕೈಯಲ್ಲೇನೆ ಬರೆದ್ರು ಕೂಡ ಅದು ನಿಮ್ಮ ಗಾಡಿಯ ಪಾಸಿಟಿವ್ ವೈಬ್ಸು ಕೂಡ ನೋಡ್ಕೊಳ್ಳುತ್ತೆ. ಇದಿಷ್ಟು ಪರಿಹಾರ ಮೇನ್ ಆಗಿ ಮಂತ್ರ ಪಠಣೆ ಮಾಡಿ ಸ್ಟಾರ್ಟ್ ಮಾಡುವಂಥದ್ದು. ಮತ್ತೆ ನಮಗೆ ಈ ವೆಹಿಕಲ್ ಇಂದ ಪ್ರಾಫಿಟ್ ಬರುತ್ತಾ ಅಂತ ಕೇಳ್ತಾರೆ. ಯಾವುದೇ ಒಂದು ಬಿಸ್ನೆಸ್ಗೆ ನಾವು ಯೂಸ್ ಮಾಡ್ಕೊಳ್ಬೋದಾ ಅಂತ. ನಿಮಗೆ 4ನೇ ಮನೆ ಏನೋ ನಿಮಗೆ ಒಂದು ಒಳ್ಳೆ ವೆಹಿಕಲ್ ಕೊಡುತ್ತೆ, ಅದ್ರ ಜೊತೆಗೆ ನಮಗೆ ಅದ್ರ ಜೊತೆ 11ನೇ ಮನೆ ಇದ್ರೆ ತುಂಬಾ ಅದರಿಂದ ಬೆನಿಫಿಟ್ ಸಿಗುತ್ತೆ. ನಾನು ಏನಾದ್ರು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಸರ್, ವೆಹಿಕಲ್ ಬಿಸ್ನೆಸ್, ನಾವು ಬರೀ ಮನೆ ಪರ್ಚೇಸ್ಗೆ, ನನ್ನ ಸ್ವಂತ ಯೂಸ್, ಪರ್ಸನಲ್ ಯೂಸ್ಗೆ 4ನೇ ಮನೆ ಸಾಕು. ಅದರಿಂದ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂದ್ರೆ 11ನೇ ಮನೆ ಇರಲೇಬೇಕಾಗುತ್ತೆ. ಇಲ್ಲೇನಾದ್ರೂ ಏನಾಗುತ್ತೆ ಅಂದ್ರೆ ಕಾಂಬಿನೇಷನ್ ಕೆಲವೊಂದ್ಸಲ 4ನೇ ಮನೆ ಜೊತೆ 8, 12 ಸೇರ್ಕೊಂಡಾಗ ಇವ್ರು ಅಷ್ಟು ಬಿಸ್ನೆಸ್ ಮಾಡೋಕ್ಕೆ ಏನಾದ್ರು ಒಂದು ಸಮಸ್ಯೆ, ಒಂದು ವೆಹಿಕಲ್ ತೊಗೊಳ್ತಾರೆ, ಏನೋ ಒಂದು ಸಣ್ಣ ಪುಟ್ಟ ಡ್ಯಾಮೇಜ್ ಆಗೋದು,
ಏನೋ ಸಣ್ಣ ಪುಟ್ಟ ಆಕ್ಸಿಡೆಂಟ್ಸ್ ಆಗುವಂಥದ್ದು, ಈ ರೀತಿ ಸಮಸ್ಯೆ ಆಗ್ತಾ ಇರುತ್ತೆ. ಅವ್ರು ಏನಾದ್ರು ಒಂದು ಬಿಸ್ನೆಸ್ ವಿಚಾರಕ್ಕೆ ಮಾಡ್ಬೇಕಾದ್ರೆ ಅದೇ 11ನೇ ಮನೆ ಕಾಂಬಿನೇಷನ್ ಅಲ್ಲಿ ಇರಬೇಕು. ಅದರಲ್ಲೂ 8ನೇ ಮನೆ ಇಟ್ಟಂತ ನಾವು ಕರಿತೀವಿ. ಲಗ್ನದಿಂದ ಈ ಕಾಂಬಿನೇಷನ್ ಅವರ ದಶಾ ಭುಕ್ತಿ ಅಂತರ್ಭುಕ್ತಿಲಿ ಬಂದಾಗ ಅವರು ಸಮಸ್ಯೆ ಅನುಭವಿಸ್ತಾ ಇರ್ತಾರೆ. ಅವರು ಗಾಡಿಯನ್ನ ತಗೊಳ್ತಾರೆ, ಅದರಿಂದ ಬಿಸ್ನೆಸ್ ಮಾಡಕ್ಕೆ ಆಗ್ತಿರಲ್ಲ. ಯಾವ್ದಾದ್ರು ಒಂದು ಸಮಸ್ಯೆಗೆ ಸಿಕ್ಕಾಕೊಂಡಿರ್ತಾರೆ. ಏನಾದ್ರು ಒಂದು ಪೊಲೀಸ್ ಕೇಸ್ ಆಗುವಂಥದ್ದು, ಅಥವಾ ಇವ್ರು ಕರೆಕ್ಟ್ ಆಗಿದ್ರು ಬೇರೆ ಬೇಕಾದ್ರೆ ಬಂದು ಹೊಡೆಯುವಂಥದ್ದು, ಆಕ್ಸಿಡೆಂಟ್ಸ್ ಆಗುವಂಥದ್ದು ಕಾಂಬಿನೇಷನ್ ಯಾರು ತಗೊಂಡಿರ್ತಾರೆ ಅವ್ರಿಗೆ ಜಾತಕದಲ್ಲಿ ಈ ಕಾಂಬಿನೇಷನ್ ಇದೆ ಅಂತ ನಾವು ನೋಡ್ಕೊಳ್ಬೋದು. 411 ಇದ್ರೆ ಅವ್ರ ಪರ್ಸನಲ್ ಯೂಸ್ಗೂ ಚೆನ್ನಾಗಿರುತ್ತೆ, ಬೇಕಾದ್ರೆ ಅದನ್ನ ಬಿಸ್ನೆಸ್ ಆಗಿ ಕೂಡ ಕನ್ವರ್ಟ್ ಮಾಡ್ಕೊಳ್ಬೋದು. ಇನ್ನ ಕೊನೆಯದಾಗಿ ಎಲ್ರೂ ಕೇಳುವಂಥದ್ದು, ಈಗ ಉದಾಹರಣೆಗೆ ಇಲ್ಲೊಂದು ಬರಿತೀನಿ, KA09F0949 ನೋಡಿ. ಎಲ್ಲರೂ ಇಷ್ಟೇ ತಗೊಳ್ಳೋದು, ಲಾಸ್ಟ್ 4 ಡಿಜಿಟ್ ಅವರು ತಗೊಳ್ಬೇಕು ಅಂತ ಅನ್ಕೊಂಡಿರ್ತಾರೆ. 998022 ಬರುತ್ತೆ. 22ಗೆ 4 ನಮ್ದು ಗಾಡಿ ನಂಬರು 4 ಬಂದಿದೆ ಅಂತ ಎಷ್ಟೊಂದು ಜನ ಅನ್ಕೊಂಡಿರ್ತಾರೆ. ಇದು 100% ರಾಂಗು. ನೀವು ಏನಾದರೂ ಈ ರೀತಿ ತಗೊಂಡ್ರೆ ವೆಹಿಕಲ್, ಅದು ಕೂಡ ನಿಮಗೆ ಒಂದು ಸೇಲ್ ಮಾಡುವಂಥ ಚಾನ್ಸಸ್ ಬರ್ತಾನೆ ಇರುತ್ತೆ ರಿಪೀಟ್ಲಿ. ಒಂದು ವೆಹಿಕಲ್ ನಿಮ್ಮ ನ್ಯೂಮರಾಲಜಿ ಪ್ರಕಾರ ನಿಮ್ಮ ಡೇಟ್ ಆಫ್ ಬರ್ತ್ಗೆ ಅದು ಮ್ಯಾಚ್ ಆಗಿಲ್ಲ ಅಂದರೆ ಅದು ವೆಹಿಕಲ್ ನಿಮ್ಮ ಹತ್ರ ಇರಲ್ಲ. ಪದೇ ಪದೇ ಏನಾಗ್ತಾ ಇರುತ್ತೆ ಅಂದರೆ ಸೇಲ್ ಮಾಡುವಂಥದ್ದು, ಅಥವಾ ಯಾರಿಗೂ ಕೊಟ್ಬಿಡೋದು, ಅಥವಾ ಗಾಡಿ ಮೇಲೆ ಇಂಟ್ರೆಸ್ಟ್ ಇದೆ ಥರ ಆಗ್ತಾ ಇರುತ್ತೆ. ಇದು ಫಸ್ಟು ಯಾವ ರೀತಿ ಕೌಂಟ್ ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ. ಎಲ್ಲ ಲೆಟ್ರಿಗೂ ತಗೊಳ್ಬೇಕು. ಕೆ ಅಂದರೆ 2 ಪ್ಲಸ್ ಎ ಅಂದರೆ 1, 0 ಪ್ಲಸ್ 9, ಎಫ್ ಅಂದರೆ 8, 0 ಪ್ಲಸ್ 9 ಪ್ಲಸ್ 4 ಪ್ಲಸ್ 9 ಎಲ್ಲಾನು ಕೌಂಟ್ ಮಾಡಿದ್ರೆ 42 ಬರುತ್ತೆ. 4 ಪ್ಲಸ್ 2 6 ಬಂತು. ಇದ್ರ ಪ್ರಕಾರ ನಾವು ಡೇಟು ಯಾವ ಮಂತಲ್ಲಿ ಹುಟ್ಟಿದ್ದೀವಿ, ಯಾವ ಇಯರು, ಬರ್ತ್ ನಂಬರು, ನಮ್ಮದು ಡೆಸ್ಟಿನಿ ನಂಬರು ಮತ್ತು ಸೋಲ್ ನಂಬರು ಕೌಂಟ್ ಮಾಡಿದಾಗ ಒಂದು ನಂಬರ್ಸ್ ಬರುತ್ತೆ. ಇದು ಬರ್ತ್ ನಂಬರು, ಡೆಸ್ಟಿನಿ ನಂಬರು, ಸೋಲ್ ನಂಬರ್. ಈ ನಾವು ಹುಟ್ಟಿರುವಂಥ ಡೇಟು ಎಲ್ಲ ಕೌಂಟ್ ಮಾಡಿದಾಗ ಡೆಸ್ಟಿನಿ ನಂಬರು ಮತ್ತು ಸೋಲ್ ನಂಬರು ಇದಕ್ಕೂ ಮತ್ತೆ ಈ ನಂಬರ್ಗೂ ಮ್ಯಾಚ್ ಆಗಿದೆಯಾ ಅಂತ ನಾವು ನೋಡಬೇಕು. ಮ್ಯಾಚ್ ಆಗಿಲ್ಲ ಅಂದರೆ ಆ ನಂಬರ್ಸ್ಗೆ ಸ್ವಲ್ಪ ಕರೆಕ್ಷನ್ಸ್ ಮಾಡಬೇಕಾಗುತ್ತೆ. ಕೆಲವೊಂದ್ಸಲ ನಾವು ಕರೆಕ್ಷನ್ಸು ನಾವೇ ಅಪ್ಲೈ ಮಾಡಿದ್ರಿ, ಇದೇ ನಂಬರ್ ಬೇಕು ಅಂತ ಅಪ್ಲೈ ಮಾಡಿದ್ರೆ ಓಕೆ. ಕೆಲವೊಂದ್ಸಲ RTO ಅವರೇ ಒಂದು ನಂಬರ್ ಕೊಟ್ಬಿಟ್ಟಿರ್ತಾರೆ. ಆಗ ನಾವು ಸಣ್ಣ ಪುಟ್ಟ ಕರೆಕ್ಷನ್ಸು ನಿಮ್ಮ ನೇಮ್ ಪ್ಲೇಟಲ್ಲಿ ಮಾಡಿ ಕೊಡ್ಬೋದು. ಯಾವ ರೀತಿ ಅಂದರೆ ನಿಮ್ಮ ಒಂದು ಲಕ್ಕಿ ಡೇಟ್ಗೆ ನೀವು ಹುಟ್ಟಿರುವಂಥ ಯಾವ ಇಯರು, ಮಂತು ಮತ್ತು ಡೇಟ್ಗೆ ಇಲ್ಲಿರುವಂಥ ವೆಹಿಕಲ್ ನಂಬರ್ ಮ್ಯಾಚ್ ಆಗುತ್ತಾ ಅಂತ ಪರ್ಟಿಕ್ಯುಲರ್ ಆಗಿ ನೋಡಿ, ಆಮೇಲೆ ಅಲ್ಲಿ ಏನಾದ್ರು ಒಂದು ಸಣ್ಣ ಪುಟ್ಟ ಕರೆಕ್ಷನ್ಸ್ ಬಂದರೆ ಅಲ್ಲಿ ಒಂದು ನಂಬರ್ ಕೊಡ್ತೀವಿ, ಸ್ಮಾಲ್ ನಂಬರು. ಅದನ್ನು ನೀವು ಸಣ್ಣದಾಗಿ ಅಂಟಿಸ್ಕೊಂಡ್ರೆ ಪಾಸಿಟಿವ್ ವೈಬ್ಸ್ ಇರುತ್ತೆ. ಈ ರೀತಿ ಕೂಡ ನಾವು ಲಕ್ಕಿ ನಂಬರ್ಸ್ ಕೌಂಟ್ ಮಾಡೋದು ಈ ರೀತಿ. ಬರೀ 4 ನಂಬರ್ ತಗೊಂಡ್ರೆ ಅದು ಪಾಸಿಟಿವ್ ವೈಬ್ಸ್ ಇರಲ್ಲ. ಎಷ್ಟೊಂದು ಜನ ಬಾಸ್ ಅಂತ ಹಾಕೊಳ್ತಾರೆ, ಹಿಂಗ್ ಬರುತ್ತದು. $8055 ಬರೀ ಲಾಸ್ಟ್ 4 ನಂಬರ್ ತಗೊಂಡ್ರೆ ಎಂಟೈರ್ ಕೊಲಾಪ್ಸ್ ಆಗುತ್ತೆ. ನಿಮ್ಮ ಗಾಡಿಯ ಸ್ಥಿತಿ ಇರ್ಬೋದು, ನೀವಿರ್ಬೋದು, ಬರೀ ಲಾಸ್ಟ್ 4 ನಂಬರ್ ತಗೊಂಡ್ರೆ ನಿಷಿದ್ಧ. ಎಂಟೈರ್ ನಂಬರ್ ತಗೊಳ್ಬೇಕು. ಅದು ಯಾವ ಊರಲ್ಲಿ ರಿಜಿಸ್ಟ್ರೇಷನ್ ಆಗಿದೆ, ಏನ್ ನಂಬರ್ ಕೊಟ್ಟಿದ್ದಾರೆ, ಸೀರಿಯಲ್ ನಂಬರು, ಪ್ರತಿಯೊಂದೂ ಕೌಂಟ್ ಮಾಡಿ ನಿಮ್ಮ ಪರ್ಸನಲ್ ಡೇಟ್, ಮಂತ್, ಇಯರ್ಗೆ ಕೌಂಟ್ ಮಾಡಿದಾಗ ಅಲ್ಲಿ ಬರುವಂಥ ಲಕ್ಕಿ ನಂಬರ್ಸ್ಗೆ ನೀವು ಮ್ಯಾಚ್ ಮಾಡ್ಕೊಳ್ಬೇಕಾಗುತ್ತೆ. ಎಷ್ಟೊಂದು ಜನ ವೆಹಿಕಲ್ಲು ತಗೊಳ್ಳೋದು ಈಸಿನೇ, ಬಟ್ ಇದನ್ನೆಲ್ಲ ನಾವು ಮೇಂಟೈನ್ ಮಾಡುವಂಥದ್ದು ತುಂಬ ಕಷ್ಟ ಆಗಿರುತ್ತೆ. ನಾವು ಒಳ್ಳೆ ಸಮಯ ನೋಡಬೇಕು, ಒಳ್ಳೆ ಲಗ್ನ ಮತ್ತು ಪರಿಹಾರಗಳು ಮಾಡ್ಕೊಳ್ಳುವಂಥದ್ದು. ಮೇಯ್ನಾಗಿ ಮಂತ್ರ ಪಠನೆ ಮಾಡಬೇಕು. ಮಂತ್ರ ಪಠನೆ ಮಾಡಿದ್ಮೇಲೆ ನಾವು ಇರುವಂಥ ಲಕ್ಕಿ ನಂಬರ್ಸು ಮ್ಯಾಚ್ ಆಗಿದೆಯಾ ಅನ್ನೋದು ಕೂಡ ಇರಬೇಕು. ಅದಕ್ಕೆ ಎಷ್ಟೊಂದು ಜನ ವೆಹಿಕಲ್ನ ಯೂಸ್ ಮಾಡೋಕ್ಕೆ ಆಗಲ್ಲ.
ವೆಹಿಕಲ್ನ ಪರ್ಚೇಸ್ ಮಾಡೋದು, ಏನೋ ಒಂದು ಸಮಸ್ಯೆಗೆ ಈಡಾಗುವಂಥದ್ದು, ಮಾರ್ಬಿಡೋದು. ಎಷ್ಟೊಂದು ಜನ ಹತ್ತತ್ತು ವೆಹಿಕಲ್ನ ತೊಗೊಂಡಿದ್ದಾರೆ, ಹತ್ತತ್ತು ವೆಹಿಕಲ್ನ ಸೇಲ್ ಮಾಡ್ತಾ ಇರ್ತಾರೆ. ಅವ್ರದ್ದು ಇದೇ ಕೆಲಸ ಆಗೋಗಿರುತ್ತೆ. ವೆಹಿಕಲ್ನ ತಗೋ ಸೇಲ್ ಮಾಡು, ಯಾವ್ದು ವೆಹಿಕಲ್ ತಗೊಂಡ್ರು ಅವ್ರಿಗೆ ಸೆಟ್ ಆಗ್ತಿರಲ್ಲ. ಯಾಕಂದರೆ ಜಾತಕದಲ್ಲಿ ಈ ರೀತಿ ಎಲ್ಲ ಮ್ಯಾಚ್ ಮೇಕಿಂಗು ಕೂಡ ಮಾಡಬೇಕಾಗುತ್ತೆ. ಮೇಯ್ನಾಗಿ ಅವರ ಜಾತಕ ಸಪೋರ್ಟ್ ಮಾಡಬೇಕಾಗುತ್ತೆ. ಬಿಸ್ನೆಸ್ ವಿಚಾರವಾಗಿ 4-11 ಕಾಂಬಿನೇಷನ್ಸ್ ಇದೆಲ್ಲ ಪಾಸಿಟಿವ್ ಇರುತ್ತೆ. ಸೊ ನೆಗೆಟಿವ್ ಹೌಸಸ್ ಅದ್ರ ಜೊತೆ ಇನ್ಕ್ಲೂಡ್ ಆದಾಗ ಈ ರೀತಿ ಸಮಸ್ಯೆ ಅನುಭವಿಸ್ತಾ ಇರ್ತಾರೆ. ನೀವು ನೋಡ್ಕೊಳ್ಳಿ, ನಿಮ್ಮ ಜಾತಕದಲ್ಲಿ ವಾಹನ ತಗೊಳ್ಳೋ ಖರೀದಿ ಮಾಡುವ ಯೋಗ ಇದೆ ಅಂತ ಕೂಡ ಫಸ್ಟು ನೋಡ್ಕೊಳ್ಳುವಂಥದ್ದು. ಸಮಯ ಲಗ್ನ ಗೊತ್ತಾಯಿತು, ಪರಿಹಾರದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈ ರೀತಿ ಸಣ್ಣ ಪುಟ್ಟ ಸ್ಟಿಕ್ಕರ್ಸು, ಗಣಪತಿ ಯಂತ್ರ, ನಿಮ್ಗೇನಾದ್ರು ಭಯ ಆಗ್ತಾ ಇದ್ರೆ ಕೂಡ ಇದನ್ನ ಸಣ್ಣದು ಒಂದು ಸ್ಟಿಕ್ಕರ್ ಮಾಡಿ ನಿಮ್ಮ ಸ್ಟೇರಿಂಗ್ ಮೇಲೆ ಅಂಟಿಸ್ಕೋಬೋದು, ನಂಬರ್ ಪ್ಲೇಟ್ ಮೇಲೆ ಅಂಟಿಸ್ಕೋಬೋದು, ಕಾರ್ ಗ್ಲಾಸ್ ಮೇಲೆ ಕೂಡ ಈ ರೀತಿ ಗಣಪತಿ ಯಂತ್ರ ಅಂಟಿಸ್ಕೊಳ್ಳೋದ್ರಿಂದ ಪಾಸಿಟಿವ್ ವೈಬ್ಸ್ ಜಾಸ್ತಿ ಇರುತ್ತೆ. ಮೇಯ್ನಾಗಿ ನ್ಯೂಮರಾಲಜಿ ಪ್ರಕಾರ ನಿಮ್ಮ ಡೇಟ್ಗೂ ಅದಕ್ಕೂ ಒಳ್ಳೆ ಕಾಂಬಿನೇಷನ್ಸ್ ಇದೆ ಅಂತ ನೋಡಿಕೊಂಡ್ರೆ ಸಾಕು. ಇದಿಷ್ಟು ವೆಹಿಕಲ್ ಖರೀದಿ ವಿಚಾರ. ನಿಮ್ಮ ವೆಹಿಕಲ್ನ ಪ್ರಾಪರ್ಟೀಸ್ ಬಗ್ಗೆ ಇದ್ದರೆ, ನಿಮ್ಮ ಹತ್ರ ಯಾವುದೇ ವೆಹಿಕಲ್, ಇದು 2 ವೀಲರ್ಸ್ ಅಪ್ಲೈ ಆಗುತ್ತೆ, 4 ವೀಲರು ಮತ್ತು ಹೆವಿ ಟ್ರಕ್ಕಿಗೂ ಕೂಡ ಹೆವಿ ಅಪ್ಲೈ ಆಗ್ತಾ ಹೋಗುತ್ತೆ. ಪ್ರತಿಯೊಂದಕ್ಕೂ ನಮ್ಮ ಹತ್ರ ಯಾವ್ಯಾವ ವೆಹಿಕಲ್ಸ್ ಇದೆ ಎಲ್ಲದಕ್ಕೂ ಕೂಡ ಇದು ಅಪ್ಲೈ ಆಗ್ತಾ ಹೋಗುತ್ತೆ. ನಿಮ್ಮ ವಾಹನ ಯಾವ ರೀತಿ ಇದೆ, ಕರೆಕ್ಟಾಗಿ ಕಂಪೇರಬಿಲಿಟಿಯಾಗಿ ಕರೆಕ್ಟಾಗಿದೆ ಅನ್ನೋದು ಚೆಕ್ ಮಾಡ್ಕೊಳ್ಳಿ. ಇದು ಇಷ್ಟು ವಾಸುದೇವ ಆಸ್ಟ್ರೋ ಗೋಲ್ಡು. ಯಾರು ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ಇವತ್ತೇ ಮಾಡ್ಕೊಳ್ಳಿ. ನಾನು ಹಾಕುವಂಥ ವೀಡಿಯೋಸು ನಿಮಗೆ ರೀಚ್ ಆಗುತ್ತೆ. ಮತ್ತು ನನ್ನ ಈ ಚಾನಲಲ್ಲಿ ಏನು ಬೇಕು ನಿಮಗೆ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಅದಕ್ಕೆ ಸಂಬಂಧಪಟ್ಟಿರೋಂಥ ವೀಡಿಯೋಸ್ ಮಾತ್ರ ಹಾಕ್ತಿರ್ತೀನಿ. ಇನ್ನು ಯಾವುದೇ ರೀತಿಯ ಬೋಗಸ್ಸು 3 ರಾಶಿಗೆ ಕೋಟ್ಯಾಧಿಪತಿ ಆಗ್ತೀರಾ ಅವೆಲ್ಲ ಏನೂ ಹಾಕಲ್ಲ. ಆ ಥರ ಸಬ್ಜೆಕ್ಟೇ ನನ್ನ ಈ ಚಾನಲಲ್ಲಿ ಇರೋಲ್ಲ. ಜ್ಯೋತಿಷ್ಯ ಶಾಸ್ತ್ರಕ್ಕೆ ಏನು ಬೇಕು ಅಷ್ಟು ಮಾತ್ರ ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು.